ನಾಡಹಬ್ಬ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಇವತ್ತು ವಿಶೇಷ ಅಂದ್ರೆ ಅಭಿಮನ್ಯು ಆನೆಗೆ ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ಕೂಡ ಆಯೋಜನೆಯಾಗಿರುವಂತಹ ದೃಶ್ಯ ಗಮನಿಸ್ತಾ ಇರಬಹುದು. ಅಭಿಮನ್ಯು ಆನೆಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಬಹಳ ಪ್ರಮುಖವಾಗಿ 6 ಬಾರಿ ಅಂಬಾರಿಯನ್ನ ಹೊತ್ತು ಗಜ ಗಾಂಭೀರ್ಯದ ಹೆಜ್ಜೆಯನ್ನು ಹಾಕಿದಂತಹ ಅಭಿಮನ್ಯು ಆನೆಗೆ ಈ ಬಾರಿ 60 ವರ್ಷ ವಯಸ್ಸಾದ ಕಾರಣಕ್ಕಾಗಿ ದಸರಾದಲ್ಲಿ ಭಾಗವಹಿಸೋದಕ್ಕೆ ಆಯ್ಕೆಯನ್ನ ಮಾಡಲಾಗಿಲ್ಲ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಅಭಿಮನ್ಯು ಆನೆಗೆ ವಿಶೇಷವಾದಂತಹ ಗೌರವವನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ಆಗ್ರಹವನ್ನು ಮಾಡಿದ್ರು. ಸೊ ಇದಕ್ಕಾಗಿ ಇವತ್ತು ವೀರನ ಹೊಸಳ್ಳಿಯಲ್ಲಿ ಗಜಪಡೆ ನೆಡುವಂತಹ ಸ್ಥಳದಲ್ಲಿ ವಿಶೇಷವಾಗಿ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಅಭಿಮನ್ಯು ಆನೆಗೆ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಜೊತೆಗೆ ವಿಶೇಷವಾದಂತಹ ಹೂವಿನ ಅಂದ್ರೆ ವಿಶೇಷ ಬಣ್ಣಗಳಿಂದಲೂ ಕೂಡ ಅಲಂಕಾರ ಮಾಡಲಾಗಿದೆ. ರಾಜಲಾಂಛನಾಗಿರುವಂತಹ ಗಂಡ ಮೆರಡಲು ಕೂಡ ಆನೆಯ ಮುಂಭಾಗದಲ್ಲಿ ಬರೆದಿರುವಂಥದ್ದು, ದತ್ತಕ್ಕೂ ಕೂಡ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ವಿಶೇಷವಾಗಿ ಇವತ್ತು ಅರಣ್ಯ ಸಚಿವರು ಅಭಿಮನ್ಯು ಆನೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ಕೂಡ ಆಯ್ಕೆಯಾಗಿದೆ. ಮೊದಲ ಹಂತದಲ್ಲಿ 9 ಆನೆಗಳು ಮೈಸೂರು ಅರಮನೆಗೆ ಆಗಮಿಸ್ತಾ ಇದೆ. ಕಾಡಿನಿಂದ ನಾಡಿಗೆ ಬರುವಂತಹ ಕಾರ್ಯಕ್ರಮ ಇದಾಗಿರೋ ಕಾರಣಕ್ಕಾಗಿ ಗಜಪಯಣದ ಮೂಲಕವಾಗಿ ಸಾಕಷ್ಟು ವಿಶೇಷವಾಗಿ ಈ ಬಾರಿ ದಸರಾವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ಸತತ 6 ವರ್ಷಗಳಿಂದಲೂ ಕೂಡ ಅಂಬಾರಿಯನ್ನು ಹೊತ್ತಂತಹ ಅಭಿಮನ್ಯು ಆನೆಗೆ ಈ ಬಾರಿ ವಯಸ್ಸಾದ ಕಾರಣಕ್ಕಾಗಿ 60 ವರ್ಷ ಆದ ಕಾರಣಕ್ಕಾಗಿ ಇದಕ್ಕೆ ಕೋಕಲ ನೀಡಲಾಗಿದೆ. ಬಹಳ ಪ್ರಮುಖವಾಗಿ ಸಾಕಷ್ಟು ಹುಲಿ ಕಾರ್ಯಾಚರಣೆ ಇರಬಹುದು, ಆನೆ ಕಾರ್ಯಾಚರಣೆಯಲ್ಲಿ ಎತ್ತಿದ ಕೈಯಲ್ಲಿ ಹೊತ್ತಿದಂತಹ ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂತ ಹೆಸರನ್ನ ಪಡೆದಂತಹ ಅಭಿಮನ್ಯು ಆನೆಗೆ ಈ ಬಾರಿ ಅರಣ್ಯ ಇಲಾಖೆಯಿಂದ ವಿಶೇಷವಾದಂತಹ ಒಂದು ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ವಿಶೇಷವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸೊ ಹೀಗಾಗಿ ಈ ಮೂಲಕವಾಗಿ ವಿಶೇಷವಾಗಿ ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ಮೈಸೂರಿನ ವೀರನ ಹೊಸಳ್ಳಿಯಲ್ಲಿ ಈಗ ಆಯೋಜನೆಯನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವನಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಇವತ್ತು ವಿಶೇಷ ಅಂದ್ರೆ ಅಭಿಮನ್ಯು ಆನೆಗೆ ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ಕೂಡ ಆಯೋಜನೆಯಾಗಿರುವಂತಹ ದೃಶ್ಯ ಗಮನಿಸ್ತಾ ಇರಬಹುದು. ಅಭಿಮನ್ಯು ಆನೆಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಬಹಳ ಪ್ರಮುಖವಾಗಿ 6 ಬಾರಿ ಅಂಬಾರಿಯನ್ನ ಹೊತ್ತು ಗಜ ಗಾಂಭೀರ್ಯದ ಹೆಜ್ಜೆಯನ್ನು ಹಾಕಿದಂತಹ ಅಭಿಮನ್ಯು ಆನೆಗೆ ಈ ಬಾರಿ 60 ವರ್ಷ ವಯಸ್ಸಾದ ಕಾರಣಕ್ಕಾಗಿ ದಸರಾದಲ್ಲಿ ಭಾಗವಹಿಸೋದಕ್ಕೆ ಆಯ್ಕೆಯನ್ನ ಮಾಡಲಾಗಿಲ್ಲ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಅಭಿಮನ್ಯು ಆನೆಗೆ ವಿಶೇಷವಾದಂತಹ ಗೌರವವನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ಆಗ್ರಹವನ್ನು ಮಾಡಿದ್ರು. ಸೊ ಇದಕ್ಕಾಗಿ ಇವತ್ತು ವೀರನ ಹೊಸಳ್ಳಿಯಲ್ಲಿ ಗಜಪಡೆ ನೆಡುವಂತಹ ಸ್ಥಳದಲ್ಲಿ ವಿಶೇಷವಾಗಿ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಅಭಿಮನ್ಯು ಆನೆಗೆ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಜೊತೆಗೆ ವಿಶೇಷವಾದಂತಹ ಹೂವಿನ ಅಂದ್ರೆ ವಿಶೇಷ ಬಣ್ಣಗಳಿಂದಲೂ ಕೂಡ ಅಲಂಕಾರ ಮಾಡಲಾಗಿದೆ. ರಾಜಲಾಂಛನಾಗಿರುವಂತಹ ಗಂಡ ಮೆರಡಲು ಕೂಡ ಆನೆಯ ಮುಂಭಾಗದಲ್ಲಿ ಬರೆದಿರುವಂಥದ್ದು, ದತ್ತಕ್ಕೂ ಕೂಡ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ವಿಶೇಷವಾಗಿ ಇವತ್ತು ಅರಣ್ಯ ಸಚಿವರು ಅಭಿಮನ್ಯು ಆನೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ಕೂಡ ಆಯ್ಕೆಯಾಗಿದೆ. ಮೊದಲ ಹಂತದಲ್ಲಿ 9 ಆನೆಗಳು ಮೈಸೂರು ಅರಮನೆಗೆ ಆಗಮಿಸ್ತಾ ಇದೆ. ಕಾಡಿನಿಂದ ನಾಡಿಗೆ ಬರುವಂತಹ ಕಾರ್ಯಕ್ರಮ ಇದಾಗಿರೋ ಕಾರಣಕ್ಕಾಗಿ ಗಜಪಯಣದ ಮೂಲಕವಾಗಿ ಸಾಕಷ್ಟು ವಿಶೇಷವಾಗಿ ಈ ಬಾರಿ ದಸರಾವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ಸತತ 6 ವರ್ಷಗಳಿಂದಲೂ ಕೂಡ ಅಂಬಾರಿಯನ್ನು ಹೊತ್ತಂತಹ ಅಭಿಮನ್ಯು ಆನೆಗೆ ಈ ಬಾರಿ ವಯಸ್ಸಾದ ಕಾರಣಕ್ಕಾಗಿ 60 ವರ್ಷ ಆದ ಕಾರಣಕ್ಕಾಗಿ ಇದಕ್ಕೆ ಕೋಕಲ ನೀಡಲಾಗಿದೆ. ಬಹಳ ಪ್ರಮುಖವಾಗಿ ಸಾಕಷ್ಟು ಹುಲಿ ಕಾರ್ಯಾಚರಣೆ ಇರಬಹುದು, ಆನೆ ಕಾರ್ಯಾಚರಣೆಯಲ್ಲಿ ಎತ್ತಿದ ಕೈಯಲ್ಲಿ ಹೊತ್ತಿದಂತಹ ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂತ ಹೆಸರನ್ನ ಪಡೆದಂತಹ ಅಭಿಮನ್ಯು ಆನೆಗೆ ಈ ಬಾರಿ ಅರಣ್ಯ ಇಲಾಖೆಯಿಂದ ವಿಶೇಷವಾದಂತಹ ಒಂದು ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ವಿಶೇಷವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸೊ ಹೀಗಾಗಿ ಈ ಮೂಲಕವಾಗಿ ವಿಶೇಷವಾಗಿ ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ಮೈಸೂರಿನ ವೀರನ ಹೊಸಳ್ಳಿಯಲ್ಲಿ ಈಗ ಆಯೋಜನೆಯನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವನಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.